ಕೆಡಿ ನಂಬರ ಅವ್ರನ್ನ ಓಕೆ ಅಂತಾರೆ. ಹೇಳಿ ಸರ್. ಬಸ್ ಕೆಡಿ ಆರ್ಭಟ ಜೋರಾಗಿದೆ, ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಇದೆ ಸರ್. ನಾವೊಂದು 3 ವರ್ಷದಿಂದ ಈ ಸಿನಿಮಾ ಬರೆಯುವಾಗ ನಮ್ಗೇನು ಎಕ್ಸೈಟ್ಮೆಂಟ್ ಇತ್ತು, ನಾವು ಯಾವ್ಯಾವ ಟರ್ನಿಂಗ್ ಪಾಯಿಂಟಲ್ಲಿ ನಾವು ತುಂಬ ಖುಷಿ ಪಡ್ತಾ ಇದ್ವೋ, ಎಕ್ಸೈಟ್ ಆಗ್ತಾ ಇದ್ವೋ, ಇವತ್ತು ಆಡಿಯನ್ಸು ಅದೇ ಪಾಯಿಂಟಲ್ಲಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಎಲ್ಲ ನೋಡಿ ಅರಸ್ತಾ ಇದ್ದಾರೆ. ಸಾಂಗ್ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಸಿನಿಮಾ ತುಂಬ ಅದ್ದೂರಿ ಆಗಿದೆ ಅಂತ. ಬೆಳಿಗ್ಗೆಯಿಂದ ಒಂದು 50 ಫೋನೇ ಎತ್ತಕ್ಕಾಗಿಲ್ಲ. ಎಲ್ಲ ಕಡೆಯಿಂದನೂ ಧ್ರುವ ಸರ್ ಫ್ಯಾನ್ಸ್ ಅಸೋಸಿಯೇಷನ್ ಎಲ್ಲ ಕಡೆಯಿಂದನೂ ಡೈಲಾಗ್ಸ್ ಬಗ್ಗೆ ತುಂಬ ಜನ ಮಾತಾಡ್ತಿದ್ದಾರೆ. ಅದು ತುಂಬ ಖುಷಿ ಇದೆ ಸರ್. ಅಂದರೆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಮಾಡೋದು ಅನ್ನೋದು ಅಷ್ಟೇ ಸರ್ ನಮ್ಮ ಉದ್ದೇಶ. ಯಾಕಂದರೆ ತುಂಬ ಇವಾಗ ಟೀಸರ್ ಟ್ರೈಲರಲ್ಲಿ ಏನು ಬ್ಲಡ್ ಶೇಡ್ಗಳು ಅವೆಲ್ಲ ಏನು ನೋಡಿದ್ರು ಅದು ಸಿನಿಮಾದಲ್ಲಿ ತುಂಬ ಕಡಿಮೆ ಇದೆ. ಇವತ್ತು ಸಿನಿಮಾ ನೋಡಿರೋರಿಗೆ ಅದು ಅರ್ಥ ಆಗುತ್ತೆ. ಯಾಕಂದರೆ ನಾವು ತುಂಬ ಮಾಸ್ ಅಪೀಲು ಮಾತ್ರ ಪೋರ್ಟ್ರೇ ಮಾಡಿರೋದು ನಾವು. ಇವತ್ತು ಸಿನಿಮಾ ನೋಡಿರೋರು ಬೇರೆ ಥರ ಇದೆ. ನಮ್ಮ ಪಕ್ಕದಲ್ಲಿ ಒಬ್ಬರು ಲೇಡೀಸು ಸಿನಿಮಾ ನೋಡ್ತಾ ಇದ್ರು. ಅವರು ರಮೇಶ್ ಸರು ಡೈಲಾಗ್ ಹೇಳುವಾಗೆಲ್ಲ ಹೇಳ್ತಾರೆ, ಇವರೇ ಡೈಲಾಗ್ ರೈಟ್ರು ಅಂತ ಪಕ್ಕದಲ್ಲಿ ಹೇಳಿದಾಗ ಅವರು ತುಂಬ ಚೆನ್ನಾಗಿ ಬರ್ತಿದ್ಯಪ್ಪ, ನಾವು ರಮೇಶ್ ಸರ್ಗೆ ಅಭಿಮಾನಿ ಅಂತ ಇದ್ರು. ಯಾಕಂದರೆ ಧ್ರುವ ಸರ್ ಅಭಿಮಾನಿ ಸ್ಯಾಟಿಸ್ಫೈ ಮಾಡೋದು ಎಷ್ಟು ದೊಡ್ಡ ವಿಚಾರನೋ. ಡೈಲಾಗ್ಸ್ ಅನ್ನೋದ್ರಲ್ಲಿ ರಮೇಶ್ ಸರ್ಗೂ ಒಂದು ಫ್ಯಾನ್ ಬೇಸ್ ಇದೆ, ರವಿ ಸರ್ಗೂ ಫ್ಯಾನ್ ಬೇಸ್ ಇದೆ. ಎಸ್ಪೆಷಲಿ ಶಿಲ್ಪಾಜಿ, ನಾವು ಆ ಥರ ಶಿಲ್ಪಾ ಶೆಟ್ಟಿ ಅವ್ರನ್ನೇ ನೋಡಿಲ್ಲ ಇಷ್ಟು ವರ್ಷ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ಅವರ ಸಂಭಾಷಣೆಗಳು ತುಂಬ ಕಡಿಮೆ ಮಾತಾಡಿದ್ದಾರೆ ಶಿಲ್ಪಾ ಶೆಟ್ಟಿ ಅವರು. ಬಟ್ ತುಂಬ ಪವರ್ಫುಲ್ ಆಗಿದೆ, ತುಂಬ ಬೇರೆ ಥರ ಇದೆ. ಒಂದು ಭಯ ಹುಟ್ಟಿಸುತ್ತೆ ಅವ್ರ ಪಾತ್ರ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅದು ತುಂಬ ಖುಷಿ ಇದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್ ಬನ್ನಿ. ಒಂಚೂರು ಆ ಕಡೆ. ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ಹೋಗಿ. ರೆಡಿನಾ ಮೇಡಮ್? ಕೆಡಿ ಆರ್ಭಟ ಜೋರಾಗಿದೆ, ಹೌದು ಸರ್. ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಿದೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ, ಇಲ್ಲಿ ಅಟೆಂಡ್ ಮಾಡೋದಕ್ಕೆ. ಸಿನಿಮಾ ಈಗಷ್ಟೇ ರಿಲೀಸ್ ಆಗ್ತಿದೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಎಲ್ಲ ಪಾತ್ರಕ್ಕೂ. ಖುಷಿ ಆಗುತ್ತೆ ಸರ್. ಇನ್ನು ಸಿನಿಮಾ ನೋಡಬೇಕು ಜನರು. ಮುಂದೆ ಹೆಂಗೆ ರೆಸ್ಪಾನ್ಸ್ ಬರುತ್ತೆ ನೋಡೋಣ. ಯಾವ ಸೀನ್ ತುಂಬ ಇಷ್ಟ ಆಗಿತ್ತು ನಿಮಗೆ? ಅಂದರೆ ತುಂಬ ಸಿನಿಮಾ ನೋಡೋದ್ರಲ್ಲಿ ಈ ಸೀನ್ ನಮ್ಗೆ ಮರೆಯೋಕ್ಕೆ ಆಗ್ತಿಲ್ಲ ಅನ್ನೋದು ನನಗಿಂದ ಇಲ್ಲ, ಓವರಾಲ್ ಸಿನಿಮಾದ ಓವರಾಲ್ ಸಿನಿಮಾದಲ್ಲಿ ನನಗೆ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ರಮೇಶ್ ಸರ್ ಮತ್ತು ಧ್ರುವ ಸರ್ ಮತ್ತು ಸಂಜಯ್ ಸರ್ ಕಾಂಬಿನೇಷನಲ್ಲಿರೋದು, ಜೊತೆಗೆ ಶಿಲ್ಪಾ ಶೆಟ್ಟಿ ಮ್ಯಾಮ್ ಇರ್ತಾರೆ. ತುಂಬ ಚೆನ್ನಾಗಿ ಬಂದಿದೆ. ಅದಂತೂ ಗೂಸ್ಬಂಪ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ನೋಡಿದ್ರೆ ನಾವು ಯಾವಾಗ ಆ ಥರ ಆ್ಯಕ್ಟ್ ಮಾಡೋದು ಅಂತ ಅನಿಸ್ತಾ ಇರುತ್ತೆ ಆರ್ಟಿಸ್ಟ್ ಆಗಿ. ನೀವು ಧ್ರುವರ ಜೊತೆಗೆ ನನಗೆ ಫಸ್ಟ್ ಅದೇ ಆಡಿಷನ್ ನಡೀತಿದೆ, ಯಾವ ಪಾತ್ರಕ್ಕೆ ಅಂತ ಗೊತ್ತಿರಲಿಲ್ಲ. ಆಡಿಷನ್ ಅಟೆಂಡ್ ಮಾಡಿದೆ. ಆಡಿಷನ್ ಎಲ್ಲ ಆಯಿತು, ಲುಕ್ ಟೆಸ್ಟ್ ಆಯಿತು. ಲುಕ್ ಟೆಸ್ಟ್ ಆದಮೇಲೆ ಪ್ರೇಮ್ ಸರ್ ಮಾತಾಡ್ಸಿದ್ರು, ಈ ಥರ ನೀನು ಒಂದು ಮೆಚೂರ್ಡ್ ರೆಸ್ಪಾನ್ಸಿಬಲ್ ಕ್ಯಾರೆಕ್ಟರ್ ಮಾಡ್ತಾ ಇದೆಯಾ, ಧ್ರುವ ಸರಿಗೆ ಅಕ್ಕ ಆಗಿ ಮಾಡ್ತಾ ಇದೆಯಾ ಅಂತ. ನನಗೆ ಪ್ರೇಮ್ ಸರ್ ಡೈರೆಕ್ಷನಲ್ಲಿ KDN ಪ್ರೊಡಕ್ಷನಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಂತಲೇ ನನಗೆ ತುಂಬ ಖುಷಿ ಆಯಿತು. ಪಾತ್ರದ ಬಗ್ಗೆ ಆಮೇಲೆ ಯೋಚನೆ ಮಾಡಿದೆ. ಫಸ್ಟ್ ಆ ಎಕ್ಸೈಟ್ಮೆಂಟ್ ತುಂಬ ಇತ್ತು ನನಗೆ, ಕಲಿಯೋದಿರುತ್ತೆ ಪ್ರೇಮ್ ಸರ್ ಜೊತೆಗೆ ಅಂತ. ಆಮೇಲೆ ಈ ಥರ ಸ್ಟಾರ್ ಕಾಸ್ಟಿಂಗ್ಸ್ ಎಲ್ಲ ಗೊತ್ತಾಯಿತು, ಈ ಥರ ದಿಗ್ಗಜರಿದ್ದಾರೆ ಅಂತ. ಅದಾದಮೇಲೆ ವರ್ಕ್ಶಾಪ್ಸ್ ಎಲ್ಲ ಅಟೆಂಡ್ ಮಾಡಿದೆ. ಕರೆಕ್ಷನ್ಸ್ ಎಲ್ಲ ಇತ್ತು, ಹೇಳ್ಕೊಟ್ರು. ಲುಕ್ ಟೆಸ್ಟ್ನ ಕೆಲವೊಂದು ವೇರಿಯೇಷನ್ಸ್ ಇತ್ತು. ಸೊ ಓವರಾಲ್ ಜರ್ನಿ ಖುಷಿ ಆಗುತ್ತೆ. ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಗೆ ತೆರೆ ಹಂಚ್ಕೊಂಡಿದ್ದೀರಾ, ಅದು ಧ್ರುವ ಅವ್ರ ಜೊತೆಗೆ ಹತ್ತಿರದಲ್ಲಿ ರಮೇಶ್ ತಂಗಿಯಾಗಿ ಎಷ್ಟು ಖುಷಿ ಇದೆ? ಖುಷಿ ಸರ್, ನೀವು ನನ್ನ ಮುಖದಲ್ಲೇ ನೋಡ್ಬೋದು, ಅವಾಗಿನ ನಾನು ಸ್ಮೈಲ್ ಮಾಡ್ತಾನೆ ಇದ್ದೀನಿ, ಅಷ್ಟು ಖುಷಿ ಇದೆ. ನನ್ನ ಪಾತ್ರ ಅಷ್ಟು ಕಾಣಿಸ್ಕೊಳ್ಳಲ್ಲ ಇವರೆಲ್ಲರೂ ಮಧ್ಯ ಅಂತ ಅಂದ್ಕೊಂಡಿದ್ದೆ. ಬಟ್ ಪ್ರೇಮ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಪ್ರತಿ ಒಂದು ಪಾತ್ರಕ್ಕೂ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಎಲ್ಲರೂ ಗುರುತಿಸೋ ಹಂಗಾಗಿದೆ. ಖುಷಿ ಆಗ್ತಿದೆ ಸರ್. ರೆಟ್ರೋ ಲುಕ್ಕಲ್ಲಿ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳ್ತಿದ್ದಾರೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಿದ್ದಾರೆ. ಭಾಳ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್.